ಹೊಸದೊಂದು ಯೋಜನೆ ತಗೊಂಡ್ಬಂದಿದೆ. ಅದೇನು ಅಂತಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ 47,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಇರೋ ಜಾಗದಲ್ಲಿ ಯಾಕಷ್ಟೊಂದು ಶಾಲೆಗಳು ಬೇಕು ನಮ್ಮ ಸರ್ಕಾರಕ್ಕೆ, ಗ್ರಾಮ ಪಂಚಾಯತಿ ಲೆವೆಲ್ ಗೊತ್ತಿದ್ರೆ ಸಾಕು ಅಂತ ಹೇಳಿ ತಗೊಂಡ್ಬರ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಗ್ರಾಮ ಪಂಚಾಯತಿ ಲೆವೆಲ್ಗೆ ಒಂದೇ ಒಂದು ಶಾಲೆ ಬಂದ್ಬಿಟ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಹತ್ತತ್ರ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ನಮ್ಮ ನಿಮ್ಮ ಎಲ್ಲರ ಟ್ಯಾಕ್ಸ್ ದುಡ್ಡಿಂದ ಕಟ್ಟಿರುವಂತ ಸರ್ಕಾರಿ ಶಾಲೆಗಳನ್ನು ನಾವು ತರಬೇಕು. ಇಲ್ಲಿ ಒಂದ್ ಕಡೆ ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಹತ್ತತ್ರ 89,000ವರೆಗೂ ಕೂಡ ಶಾಲೆಗಳು ಮುಚ್ಚಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಇವತ್ತು ನಾವು ನಿಮ್ ಮುಂದೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ನಾವು ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದೀವಿ. ಆ ಹಳ್ಳಿಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಆ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಈಗ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಗು ಈಗ ಎಲ್ಲಾ ಎಷ್ಟೋ 3 ಕಿಲೋಮೀಟರ್ 4 ಕಿಲೋಮೀಟರ್ ಹತ್ತತ್ರ 6-7 ಕಿಲೋಮೀಟರ್ ದೂರದಲ್ಲಿರುವಂತ ಶಾಲೆಗಳಿಗೆ ದಿನಾ ಹೋಗಿ ಅಪ್ ಅಂಡ್ ಡೌನ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಸಾಧ್ಯ? ನಾವುಗಳು ಹೋಗಿರುವಂತ ಹಳ್ಳಿ ಒಂದು ಕಾಡು ಪ್ರದೇಶದಲ್ಲಿರುವಂತ ಹಳ್ಳಿ, ಮಾವಿನ ತೋಪು, ಕಾಡ್ದಾರಿ, ಆನೆಗಳು, ಈ ತರ ಚಿರತೆಗಳು ಹೆಚ್ಚೆಚ್ಚು ಓಡಾಡುವಂತ ಜಾಗ. ಈ ಜಾಗದಲ್ಲಿ ದಿನ 1ನೇ ಕ್ಲಾಸ್ ಮಗು 2ನೇ ಕ್ಲಾಸ್ ಮಗು ಓಡಾಡಬೇಕು ಅಂತಂದ್ರೆ ಇದು ಹೇಗ್ ಸಾಧ್ಯ? ಈಗಾಗ್ಲೇ ಹಳ್ಳಿಗಳಿಗೂ ಶಾಲೆ ಬರೋದಿಕ್ಕೆ ಎಷ್ಟೋ ಸೈಂಟಿಫಿಕ್ ರೀಸನ್ಸ್ ಗಳಿಂದ ಅಲ್ಲಿರುವಂತ ಶಾಲೆ ಮಕ್ಕಳು ಅಲ್ಲಿ ಓದಬೇಕು, ಅವ್ರ ಸೇಫ್ಟಿ ಮತ್ತೆ ಹೆಚ್ಚು ಕಾನ್ಸಂಟ್ರೇಷನ್ ಸಿಗುತ್ತೆ ಅಂತ ಪ್ಲಾನ್ ಮಾಡಿರುವಂತ ಸರ್ಕಾರಿ ಶಾಲೆಗಳು ಎಲ್ಲರಿಗೂ ಸಿಗಬೇಕಾಗಿರುವಂತ ಹಕ್ಕು ತರ ಉಳಿದಿರೋ ಇವತ್ತು ಸ್ಕೂಲ್ಗಳು ಇವತ್ತು ಅದನ್ನ ಮರ್ಜ್ ಮಾಡ್ತಾ ಇದ್ದಾರೆ. 12 ಹಳ್ಳಿಗಳನ್ನ ಸೇರಿಸಿ ಒಂದು ಶಾಲೆ ಮಾಡ್ತಾ ಇದ್ದಾರೆ. ಇಲ್ಲಿ ಟೀಚರ್ಸ್ ಕೊರತೆ ಎಲ್ಲಾನು ಆಗತ್ತೆ. ಎಷ್ಟೋ ಮನೆಗಳು ಇವತ್ತೂ ಕೂಡ ಇದೆ, ಪ್ರೈವೇಟ್ಗೆ ಕಳಿಸೋದಿಕ್ ಆಗ್ತಾನೆ ಇಲ್ಲ, ಅದನ್ನ ಮುಖ ಕೂಡ ನೋಡಕ್ ಆಗಲ್ಲ ಅಂತ ಹಳ್ಳಿಗಳು ಎಷ್ಟೊಂದಿದಾವೆ. ಇವತ್ತು ಆ ಮಕ್ಕಳು ಆಗ್ತಾರೆ. ಲಕ್ಷಾಂತರ ಮಕ್ಕಳು ಇವತ್ತು ಬೀದಿಗೆ ಬರ್ತಾರೆ ಈ ಯೋಜನೆ ಬಂದ್ರೆ. ಸೊ ಫ್ರೆಂಡ್ಸ್, ಅದನ್ನ ನಾವು ವಿರೋಧಿಸಿ ಎಲ್ಲಾ ಜಿಲ್ಲಾ ಮಟ್ಟದ ಸಮಾವೇಶಗಳು ಎಲ್ಲಾ ಕಡೆ ಮಾಡ್ತಾ ಇದೀವಿ. 22ನೇ ತಾರೀಕು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರುವಂತಹ ಹಳ್ಳಿಗಳೆಲ್ಲ ಸೇರ್ಕೊಂಡು ಒಂದು ಸಮಾವೇಶನ ಮಾಡ್ತಾ, ರಾಮನಗರ ಚನ್ನಪಟ್ಟಣ ತಾಲೂಕು ಸುತ್ತಮುತ್ತ ಇರುವಂತಹ ಹಳ್ಳಿಗಳನ್ನೆಲ್ಲ ಸೇರಿಸಿ ಮಾರ್ಚ್ 1ನೇ ತಾರೀಕು ರಾಮನಗರ ಬಸ್ ಸ್ಟಾಪ್ ಸುತ್ತಮುತ್ತ ನಾವು ಈ ವಿದ್ಯಾರ್ಥಿ ಪೋಷಕರ ಸಮಾವೇಶನ ನಾವು ಮಾಡ್ತಾ ಇದೀವಿ. ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಸಮಾವೇಶ. ಸ್ನೇಹಿತರೆ, ಇದು ಬರೀ ವಿದ್ಯಾರ್ಥಿಗಳ ಸಮಸ್ಯೆಯಾಗಿ ಉಳ್ಕೊಂಡಿಲ್ಲ. ಈ ಗ್ರಾಮ ಪಂಚಾಯತಿ ಲೆವೆಲ್ಗೆ ಒಂದು ಶಾಲೆ ಮಾಡೋದಿಕ್ ಹೊಡ್ತಾ ಇದಾರಲ್ಲ, ಇದಕ್ಕೆ ಬೇರೆ ದೇಶದಿಂದ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,500 ಕೋಟಿ ಸಾಲ ಮಾಡಿದೆ ನಮ್ಮ ಸರ್ಕಾರ. ಈಗ ಮಾಡಿದೆ, ಈಗ ಅದ ಸಾಲನ ತೀರ್ಸೋದಾದ್ರು ಯಾರು? ಈಗ ನಾವು ಕಟ್ಟಂತ ತೆರಿಗೆ ಸಾಕಾಗ್ತಾ ಇಲ್ವಾ? ಇದನ್ನ ಕೇಳ್ತಾ ಇದೀವಿ ನಾವು. ₹1 ಇಲ್ಲ, ₹2 ಇಲ್ಲ. ಈಗ ಏನಾಗುತ್ತೆ, ನಂತರ ಎಲ್ಲಾ ವಸ್ತುಗಳ ಮೇಲೂ ರೇಟ್ ಜಾಸ್ತಿ ಮಾಡ್ತಾರೆ. ಪೆಟ್ರೋಲು, ಡೀಸೆಲ್, ಮಾತ್ರೆ, ಆಸ್ಪತ್ರೆ ಖರ್ಚು ಎಲ್ಲಾನು ಕೂಡ. ಫ್ರೆಂಡ್ಸ್, ಇದು ಬರೀ ವಿದ್ಯಾರ್ಥಿಗಳ ವಾಯ್ಸ್ ಆಗ್ಬಾರ್ದು, ಎಲ್ಲಾ ರಾಜ್ಯದ ಜನತೆಯ ವಾಯ್ಸ್ ಆಗಬೇಕು. 2 ವರ್ಷದ ಹಿಂದೆ ಇದೇ ರೀತಿ 13,800 ಗವರ್ಮೆಂಟ್ ಶಾಲೆಗಳು ಮುಚ್ಚೋದಿಕ್ಕೆ ಅಂತ ಹೊರಟಾಗ ಇದೇ ರೀತಿ ನಾವುಗಳೇ ಇಡೀ ರಾಜ್ಯದಾದ್ಯಂತ 37 ಲಕ್ಷಕ್ಕೂ ಸಿಗ್ನೇಚರ್ಸ್ ನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಕಾನ್ಸ್ಟೆಂಟ್ ಪ್ರೆಷರ್ ಇಂದ ಅಷ್ಟು ಶಾಲೆಗಳನ್ನ ಉಳಿಸ್ಕೊಂಡ್ವಿ. ಇವತ್ತು ಕೂಡ ಅಷ್ಟು ಶಾಲೆಗಳು 40,000 ಶಾಲೆಗಳನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ್ ಮೇಲಿದೆ ಅಂತ ಹೇಳ್ತಾ ಸಮಾವೇಶಕ್ಕೆ ಬನ್ನಿ ಬಿಡುವು ಮಾಡ್ಕೊಂಡು ಅಂತ ಕರಿತಾ ಇದೀವಿ. ಇವತ್ತು ನಾವೇನ್ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ರಾಜ್ಯದಾದ್ಯಂತ ಸಮಾವೇಶಗಳನ್ನ ಹಮ್ಮಿಕೊಂಡಿದೀವಿ. ಇದಕ್ಕೆ ಬರುವಂತ ಖರ್ಚು ವೆಚ್ಚನ ನಾವಿವತ್ತು ಫಂಡ್ಸ್ ಆಗಿ ನಾವು ರೇಸ್ ಮಾಡ್ತಾ ಇದೀವಿ. ಸೊ ನನ್ನ ರಿಕ್ವೆಸ್ಟ್, ಇವತ್ತು ಈ ವಿದ್ಯಾರ್ಥಿ ಹೋರಾಟಕ್ಕೆ, ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಹೋರಾಟಕ್ಕೆ ಸಾಧ್ಯ ಆದಷ್ಟು ಹಣ ಸಹಾಯ ಮಾಡಿ, ದೇಣಿಗೆನ ನೀಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು 3 ಜನ ಕೂಡ ವಾಲಂಟಿಯರ್ಸ್ ಇವತ್ತು ಕ್ಯಾಂಪೇನ್ ಜೊತೆಗೆ ನಾವು ಈ ಮೂವ್ಮೆಂಟ್ ನ ವಿಷಯಗಳನ್ನ ತಿಳಿಸೋದಕ್ಕೆ ಅಂತ ಹೇಳಿ ಬರ್ತೀವಿ.